ನಮಸ್ಕಾರ ಗುರು, ನೀ ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಗುರು ಕ್ರಿಕೆಟಿಂಗ್ ಧಮಾಕ ಗುರು. IPL, RCB, ಇಂಡಿಯನ್ ಟೀಮ್ ಕ್ರಿಕೆಟ್ ಬೆಂಕಿ ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು. ಅಪ್ಡೇಟ್ ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಾಣೋದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಆಗ್ತಿದ್ದಂಗೆ ಒಂದು ಗಂಟೆ ತರ ಸಿಂಬಲ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂದ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಕ್ರಿಕೆಟ್ ಬಗ್ಗೆ ಯಾವುದೇ ರೀತಿ ವಿಡಿಯೋ ಹಾಕಿರಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಮೊದಲನೇ ಅಪ್ಡೇಟ್ ಏನಪ್ಪ ಅಂತ ನಮ್ಮ ಬೂಮ್ರಾ ಅವರ ಅಂತ ಹೇಳ್ಬೇಕು. ಯಾಕಂದ್ರೆ ಬೂಮ್ರಾ ಅವರು ಒಂದು ಮ್ಯಾಚ್ ಇಂಗ್ಲೆಂಡ್ ವಿರುದ್ಧ ಒಳ್ಳೆ ಮ್ಯಾಚ್ ಆಡಬೇಕು ಅಂತ ಅಪ್ಡೇಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಆಡ್ತಾರೆ ಅಂತ ಹೇಳ್ಬೇಕು. ಯಾಕಂತಂದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗಿರೋ ಸ್ಕ್ವಾಡ್ ಕೂಡ ಇರೋದಾಗಿ ಅವ್ರ ಫಿಟ್ನೆಸ್ ಚೆಕ್ ಮಾಡೋದಕ್ಕೋಸ್ಕರ ಒಂದು ಮ್ಯಾಚ್ ಇಂಗ್ಲೆಂಡ್ ಅವರು ಒಳ್ಳೆನ ಆಡ್ತಾರೆ ಅಂತ ಅಪ್ಡೇಟ್ ಅಂತ ಹೇಳ್ಬೇಕು. ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಸೆಕೆಂಡ್ ಅಪ್ಡೇಟ್ಗೆ ಹೋಗೋದಾಯ್ತು ಅಂದ್ರೆ ರೋಹಿತ್ ಶರ್ಮಾ ಅವರು ಒಂದು ಬೆಂಕಿ ಸ್ಟೇಟ್ಮೆಂಟ್ ಪಾಸ್ ಮಾಡಿದರೆ ಗುರು ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳಬೇಕು. ಏನಪ್ಪಾ ಅಂತಂದ್ರೆ ನಮ್ಮ ಹಿಂದೆ 140 ಕೋಟಿ ಜನ ಇದ್ದಾರೆ ಅಂತ ಗೊತ್ತು. ನಾವು ಆ 140 ಕೋಟಿಗೋಸ್ಕರ ಸರಿ ನಾವು ಒಂದ್ ಕಡೆಗೆ ಮತ್ತೆ ಚಾಂಪಿಯನ್ಸ್ ಟ್ರೋಫಿ ತಂದೆ ಇವತ್ತು ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿ ಅಂತ ಹೇಳ್ಬೇಕು. ತರ ಅಥವಾ ಸೋಲ್ತಾರ ಅಂತ ಕಳ್ಸಿ ಕಮೆಂಟ್ ಮಾಡಿ. ನಮ್ಮ ಮೂರನೇ ಅಪ್ಡೇಟ್ ಬಂದು ಸುರೇಶ್ ರೈನಾ ಅವರು ಸೂರ್ಯಕುಮಾರ್ ಯಾದವ್ನು ಸೆಲೆಕ್ಟ್ ಮಾಡ್ಕೊಂಡಿವಲ್ಲ ಚಾಂಪಿಯನ್ಸ್ ಟ್ರೋಫಿ, ಅದ್ರ ಬಗ್ಗೆ ಮಾತಾಡ್ರಿ ಅಂತ ಹೇಳ್ಬೇಕು. ಏನಪ್ಪಾ ಅಂತ ಅಂದ್ರೆ ನಾವು ಒಬ್ಬ ನಂಬರ್ 1 360 ಕಳ್ಕೊಂಡಿದ್ದೀವಿ. ಯಾಕಂದ್ರೆ 2023 ಅವ್ರು ಯಾವ ರೀತಿ ನಮ್ಮ ಮನೆಯಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ನಮಗೆ ಗೊತ್ತು. ಆ ಕಡೆಗೆ ಅವರು 360 ಅಂತ ಕರೆದು ಈಗ ಚಾಂಪಿಯನ್ಸ್ ಟ್ರೋಫಿ ಇಲ್ದೋ ತುಂಬಾನೇ ಬೇಜಾರಾಗ್ತಿದೆ ಅಂತ ಸುರೇಶ್ ರೈನಾ ಅವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿ ಅಂತ ಹೇಳ್ಬೇಕು. ಇನ್ನು ಅಪ್ಡೇಟ್ ನಂಬರ್ 4 ರೋಹಿತ್ ಶರ್ಮಾ ಅವರು ಸಿರಾಜ್ ಮಿಯಾ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಚಾಂಪಿಯನ್ಸ್ ಟ್ರೋಫಿಗೆ ಅನ್ನೋದ್ರ ಬಗ್ಗೆ ಹೇಳಿದೆ ಅಂತ ಹೇಳ್ಬೇಕು. ಯಾಕಂತಾರೆ ಹರ್ಷದೀಪ್ ಸಿಂಗ್ ಅವರು ಎಡಗೈ ವೇಗದ ಬೌಲರ್, ಮತ್ತೆ ಶಮಿ ಅವರು ಬೂಮ್ರಾ ಅವರು ಇದ್ದಾರೆ, ಮತ್ತೆ ಸಿರಾಜ್ ಅವರದು ಈಗ ಇತ್ತೀಚೆಗೆ ತಗೋತು ಅಂದ್ರೆ ಹೊಸ ಬಾಲಲ್ಲಿ ಅವರ ಪ್ರದರ್ಶನ ಅಷ್ಟೊಂದು ಕಡಿಮೆ ಇದೆ. ಅವರು ಚೆನ್ನಾಗಿ ಮಾಡಿದ ಹೊಸ ಬಾಲಲ್ಲಿ. ಆ ಕಾರಣದಾಗಿ ನಾವು ಸಿರಾಜ್ ಮಿಯಾ ಅವರನ್ನ ಕರ್ಕೊಂಡಿಲ್ಲ ಅಂತ ಅವರು ಹೇಳಿದಾರೆ ಅಂತ ಹೇಳ್ಬೇಕು. ಇನ್ನು ಅಪ್ಡೇಟ್ ನಂಬರ್ 5 ಮೊಹಮ್ಮದ್ ಶಮಿ ಅವರು ಇಂಗ್ಲೆಂಡ್ ಮ್ಯಾಚ್ ಆಡೋದಕ್ಕೆ ಪ್ರಾಕ್ಟೀಸ್ ಆಲ್ರೆಡಿ ಶುರು ಮಾಡಿ ಅಂತ ಹೇಳ್ಬೇಕು. ಇಂಡಿಯನ್ ಟೀಮ್ ಜರ್ಸಿ ಕಡೆ ಶುರು ಮಾಡಿ ಅಂತ ಹೇಳ್ಬೇಕು. ಇದು ಇಂಡಿಯಾ ಅಭಿಮಾನಿಗೆ ಒಂಥರ ಖುಷಿ ಸುದ್ದಿ ಅಂತ ಹೇಳ್ಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಗುರು. ಇನ್ನು ಅಪ್ಡೇಟ್ ನಂಬರ್ 6 LS ನನಗೆ ಕ್ಯಾಪ್ಟನ್ ಆಗಿ ನಮ್ಮ ಋಷಭ್ ಪಂತ್ ಅವರು, ನಮ್ಮ ಅಂತ ಅಂದ್ರೆ ಋಷಭ್ ಪಂತ್ ಅವರು ಸೆಲೆಕ್ಟ್ ಆದ್ರು ಗುರು. ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತು. LSಗೆ ಋಷಭ್ ಪಂತ್ ಅವರು ಕ್ಯಾಪ್ಟನ್ ಆದ್ರು ಅಂತ ಹೇಳ್ಬೇಕು. ಇವ್ರದ್ದು ಯಾವಾಗ ಮುಚ್ಕವಾಡ ಕಳ್ದಿ ಆಗ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ KL ರಾಹುಲ್, ಧೋನಿ ಅವರೆಲ್ಲ ಅವ್ರು ಅದೇ ರೀತಿ ಮಾಡಿ ಮ್ಯಾನೇಜ್ಮೆಂಟ್ ಅವರು. ಈಗ ಋಷಭ್ ಪಂತ್ ಅವರು ಹೋಗಿದ್ದಾರೆ, ಅವರೆಲ್ಲ ವಿಕೆಟ್ ಕೀಪರ್, ಇವ್ರಿಗೂ ವಿಕೆಟ್ ಕೀಪರೇ. ನೋಡ್ಬೇಕು ಅನ್ಸ ಕಮೆಂಟ್ ಮಾಡಿ ಗುರು. ಹೊರತು ಕ್ಯಾಪ್ಟನ್ ಆಗಿ ಋಷಭ್ ಪಂತ್ ಅವರು ಜಾಯ್ನ್ ಆಗಾಯ್ತು ಗುರು. LSಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಇನ್ನು ಅಪ್ಡೇಟ್ ನಂಬರ್ 7 ಭಾರತ ನೇಪಾಳ ವಿರುದ್ಧ ಖೋಖೋದಲ್ಲಿ ಗೆದ್ದಿ ಚಾಂಪಿಯನ್ಸ್ ಆದ್ರು ಅಂತ ಹೇಳ್ಬೇಕು. ನೇಪಾಳದ ಖೋಖೋ ಗೆದ್ದಿ ಚಾಂಪಿಯನ್ಸ್ ನಮ್ಮ ಭಾರತ ತಂಡ ಅಂತ ಹೇಳ್ಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಇನ್ನು ಅಪ್ಡೇಟ್ ನಂಬರ್ 8 RCB CSK ಗುರು. ಏನಪ್ಪಾ ಅಂತ ಅಂದ್ರೆ ಟ್ವಿಟ್ಟರ್ ಅಲ್ಲಿ CSK ಅವರು RCB ತಂಡ ನಂತರ ಟ್ರೋಲ್ ಮಾಡ್ದಂಗೆ ಒಂಥರ ಈಯಾಳಿಸ್ದಂಗೆ ಹಾಕಿದ್ರೆ ಅಂತ ಹೇಳ್ಬೇಕು. ಈ ಸಲ ಕಪ್ ಉಮ್ದೆ ಅಂತ ಹಾಕಿದಾರೆ ಅಂತ ಹೇಳ್ಬೇಕು. ಅಂತ ಈ ಸಲ ಕಪ್ ನಮ್ದೇ ಅಂತ ತಮಿಳ್ ಲ್ಯಾಂಗ್ವೇಜ್ ಆಗುತ್ತೆ ಅಂತ ಹೇಳ್ಬೇಕು. ಈ ಸಲ ಕಪ್ ಉಮ್ದೆ ಅಂತ ಹಾಕ್ಬಿಡಲ್ಲಿ RCB ಕೂಡ ಮೆನ್ಷನ್ ಮಾಡಿದ್ದಾರೆ, ಚೆನ್ನೈ ಅವರು ಅಂತ ಹೇಳ್ಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ನಮ್ಮ ನೀರನ್ನು ಕುಡ್ದು ನಮ್ಮ ನೀರಲ್ಲೇ ಸ್ನಾನ ಮಾಡ್ಕೊಂಡು ನಮ್ಮ ನೀರಲ್ಲಿ ಸಮಥಿಂಗ್ ಮಾಡ್ಕೊಂಡು ನಮ್ಗೆ ಊಟ ಇರ್ತಾರಲ್ಲ CSK. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಇನ್ನ ಅಪ್ಡೇಟ್ ನಂಬರ್ 9 ನಮ್ಮ RCB ಮಾಜಿ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಲಾಸ್ಟ್ 3 innings ಅಲ್ಲಿ ಬೆಂಕಿ ಪ್ರದರ್ಶನ ನೀಡ್ತಾರೆ ಅಂತ ಹೇಳ್ಬೇಕು. ಬೆಂಕಿ ಅಂದ್ರೆ ಸ್ಟಾರ್ಟಿಂಗ್ ಅವರು ಅಷ್ಟೊಂದು ಚೆನ್ನಾಗಿ ಆಡ್ತಿಲ್ಲ. ಸ್ಟಾರ್ಟಿಂಗ್ 3 ಮ್ಯಾಚ್ ಡಲ್ ಹೊಡೆದಿರೋದು. ಸ್ಟಾರ್ಟಿಂಗ್ ಲಾಸ್ಟ್ 3 ಮ್ಯಾಚ್ ಬೆಂಕಿಯಾಗಿ ಆಗಿ ಕ್ವಾಲಿಫೈ ಕೂಡ ಆಗಿದ್ದಾರೆ ಮ್ಯಾಕ್ಸ್ವೆಲ್ ತಂಡ ಅಂತ ಹೇಳ್ಬೇಕು. ನೋಡ್ತಾ ಇರ್ಬೋದು ಯಾವ ರೀತಿ ಬ್ಯಾಟಿಂಗ್ ಆಡಿರಪ್ಪ ಆಯ್ತು ಅಂದ್ರೆ 58, 90, 76 ಲಾಸ್ಟ್ 3 innings ಅಲ್ಲಿ ಹೊಡೆದಾರೆ ಗ್ಲೆನ್ ಮ್ಯಾಕ್ಸ್ ಅಂತ ಹೇಳ್ಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಅಪ್ಡೇಟ್ ನಂಬರ್ 10 ಕ್ಲಾಸನ್ ರೈಡರ್ ಅಂತ ಹೇಳ್ಬೇಕು. ಕ್ಲಾಸನ್ ಅವರು ಲಾಸ್ಟ್ 3 innings ಸೌತ್ ಆಫ್ರಿಕಾ ಲೀಗ್ ಅಲ್ಲಿ ಲಾಸ್ಟ್ ಆಗುತ್ತೋ ಅಂತಾರೆ ಡಮ್ಮಿ ಹೊಡೆದಾರೆ ಅಂತ ಹೇಳ್ಬೇಕು. ಕಳಪೆ ಪ್ರದರ್ಶನ ನೀಡ್ತಾರೆ ಅಂತ ಹೇಳ್ಬೇಕು. IPL 23 ಕೋಟಿಗೆ ರಿಟರ್ನ್ ಆಗಿದ್ರು ಹೆಸರಾತ್ ಪರವಾಗಿ ಈಗ ಡಮ್ಮಿ ಹೊಡೆದಾರೆ ಅಂತ ಹೇಳ್ಬೇಕು. ಅಪ್ಡೇಟ್ ನಂಬರ್ ಲಾಸ್ಟ್ ಅಪ್ಡೇಟ್ ಅಂತ ಹೇಳ್ಬೇಕು. RCB ರೇಟ್ ಅಂತ ಹೇಳ್ಬೇಕು. RCB ತಂಡ ನಂಬರ್ 1 ಟೀಮ್ ಗುರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಇರುವಂತೆ ಅದಪ್ಪ 5 ವರ್ಷದಿಂದ ಅಂತ ಅಂದ್ರೆ ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ಬೇಕು. ಇದನ್ನ ಮೆನ್ಷನ್ ಮಾಡಬೇಕು ನಮ್ಮ RCB ತಂಡ ಟ್ವಿಟರ್ ಅಲ್ಲಿ CSKಗೆ ಹಾಕ್ಬೇಕು. ಟ್ವಿಟರ್ ಅಲ್ಲಿ ಅವ್ರಿಗೆ ಮೆನ್ಷನ್ ಮಾಡಬೇಕು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಅಂತ ಮೆನ್ಷನ್ ಮಾಡಬೇಕು ನಮ್ಮ RCB ತಂಡ. ನೋಡ್ಗೋರು ಏನ್ ಕಿತ್ತಾಕಿದ್ದೀರಾ ನೀವು. ಅಷ್ಟು 5 ಬಾರಿ ಟ್ರೋಫಿ ಗೆದ್ದಿದ್ದೀರಾ. 5 ವರ್ಷದಿಂದ ನೀವು ಒಂದ್ಸಲ ಬಂದಿಲ್ಲ, ಚಾಂಪಿಯನ್ಸ್ ನಂಬರ್ 1 ಬಂದೇ ಇಲ್ಲ. ಆದ್ರೆ ನಾವು ನೋಡ್ಗೋರು ಒಂದು ಸಲ ಕಪ್ ಹೊಡೆದಿಲ್ಲ. 5 ವರ್ಷದ ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಟೀಮ್ ಅದಪ್ಪ ಅಂದ್ರೆ RCB. ಯಾಕಂತಾರೆ 5 ವರ್ಷದಿಂದ ಕ್ವಾಲಿಫೈ ಆಗ್ತಿದ್ದೀವಿ ಗುರು. 1 ವರ್ಷ ಮಿಸ್ ಆಗಿರೋ ಕಪ್ ಒಂದು ಬರ್ತಾರೆ ನಮ್ಮ ಕೈಗೆ ಅಂತ ಹೇಳ್ಬೇಕು. ಆ ಕಪ್ನ ಯಾವಾಗ ಇಟ್ಕೊತೀವಿ ನೋಡ್ಬೇಕು. ಈ ವರ್ಷ ಎತ್ತಾರೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಜೈ RCB. ಸರಿ ಕಪ್ ನಮ್ದೇ ಹೊಡಿಲೇಬೇಕು, ಹೊಡಿತೀವಿ. ಸೋನಿ ಏನಂತೀರಾ?